ಐ ಫ್ರೆಂಡ್ಸ್ ಇವತ್ತೇನಪ್ಪ ಅಂತ ಕೆಲಸ ಪೈಪ್ ಮಾಡಿಸ್ಬೇಕಾದ್ರೆ ಪೈಪು ಈ ಥರ ಬದನೆಕಾಯಿ ತಗೊಳ್ಳಿ ಪೈಪ್ನೆಲ್ಲ ಚಿಟ್ಕಿ ಹೊಡೋಷ್ಲೈತೆ ಇನ್ಮ್ಯಾಗ ಮುಗಿಸಿದ್ದೀನಿ ಫ್ರೆಂಡ್ಸ್ ಪೈಪ್ಗಳನ್ನ. ಹಂಗೆ ಟ್ರ್ಯಾಕ್ಟರ್ ಕೂಡ ಬಂದಿದ್ದೆ ಏನಕ್ಕಪ್ಪ ಅಂದರೆ ರೋಡ್ ಹೊಡೋದಕ್ಕೆ. ನಾನು ಬಂದು ಬದನೆಕಾಯಿ ರೋಡ್ ಹೊಡಿಸ್ತಾರೆ, ನಾನು ಬಂದು ಕಟ್ ಹೊಡಿಬೇಕು ಅಂದ್ಕೊಂಡಿದ್ದೆ. ಬಟ್ ಆಯಣ್ಣ ಟ್ರ್ಯಾಕ್ಟರ್ ಎತ್ಕೊಂಡು ಬದನೆಕಾಯಿ ಗಿಡ ಕ್ಲೀನಿಕ್ ಪುಡಿಯೋ ಹೋಗುತ್ತೆ ಬಿಡಪ್ಪ ರೋಡ್ ಹೊಡೆದಾಕ್ತೀನಿ ಅಂತ ಹೇಳ್ಬಿಟ್ಟು ರೋಡ್ ಹೊಡಿತಾ ಇದ್ದಾರೆ. ನಾನು ಬಂದು ರೋಡನ್ನು ಕಪ್ ನಡೆಸ್ತಾ ಸ್ವಲ್ಪ ಗಿಡ ಡೆವಲಪ್ಮೆಂಟ್ ಆಗಲಿಲ್ಲ. ಯಾಕಪ್ಪ ಅಂದರೆ ಮೊನ್ಕೆ ಗಿಡ ಇದರಿಂದ ನೆರಳು ಮತ್ತು ಸರಿಯಾಗಿ ಇದಾಗಲಿಲ್ಲ. ಅದಾದ್ಮೇಲೆ ರೇಟ್ ಕೂಡ ಇಲ್ಲ ಫ್ರೆಂಡ್ಸ್, 2 ರೂಪಾಯಿ 3 ರೂಪಾಯಿ ಇದೆ ಕೆ ಜಿ ಅಷ್ಟೇ ಕಾಯಿ. ಅದಕ್ಕೋಸ್ಕರ ರೋಡ್ ಹೊಡಿಸ್ತಾ ಇದ್ದೀನಿ ಕ್ಲೀನಿಕ್ಕೆ. ಇದು ಬಂದು ಮೊನ್ಕೆ ಗಿಡ ಯಾಕಪ್ಪ ಆನ ಹೋಗ್ತಲ್ಲ ಅಂದರೆ ಕಾಯಿ ಫಸಲಿದೆ ಮೊನ್ಕಾಯಿ, ಅದಕ್ಕೋಸ್ಕರ ಉದ್ರೋಗಿದಂಬಿಟ್ಟು ಹೋಗ್ತಾಯಿಲ್ಲ ಫ್ರೆಂಡ್ಸ್. ಟ್ಯಾಕ್ಟ್ರ್ ಏನೋ ಬಂದು ಕ್ಲೀನಿಕ್ ಹೊಡಿತಾಯಿದ್ರು ರೋಡ್ರು ಬದನೆಕಾಯಿ ಗಿಡನ. ಅದಾದ್ಮೇಲೆ ನನಗೇನಪ್ಪ ಕೆಲಸ ಬಂದು ಜ್ವರ ಚೆಲ್ಲಬೇಕಾಗಿತ್ತು. ಏನಕ್ಕಪ್ಪ ಒಂದು ಜ್ವರ ಚೆಲ್ತಾ ಇರೋದು, ಎಮ್ಮೆಗಳಿಗೆ ಮೇವರೆಲ್ಲ ಅಂದ್ಬಿಟ್ಟು ಬಿಸಿಲುಗಾಲದಲ್ಲಿ ಸ್ವಲ್ಪ ಬಾಧೆ ಆಗುತ್ತೆ ಅಂದ್ಬಿಟ್ಟು ಚೆಲ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, 6 ಬೆಡ್ ಪೇಪರ್ ಕಿತ್ತಾಗ್ತಾ ಇದ್ದೀನಿ, ಕೋಲೋಡ್ ಪೇಪರ್ ಕಿಲ್ತಾ ಇದ್ದೀನಿ ಅಂತ ಜೋಳ ಚೆಲ್ಲೋದಕ್ಕೋಸ್ಕರ. ಅದೇ ಇದು ಮೊನ್ನೆ ಬಂದು ರೋಡ್ ಹೊಡಿಸಿದ್ದೆ, ಮತ್ತು ಮಳೆ ಬಿದ್ದಿದ್ದಕ್ಕೆ ಸ್ವಲ್ಪ ಕೂತ್ಕೊಂಡಿತ್ತು. ಅದಕ್ಕೋಸ್ಕರ ಒಂದು 4-5 ದಿನ ಖಾತೆ ಆರಬೇಕಾಗಿತ್ತು ಯಾವ ಇದಕ್ಕೋಸ್ಕರ. ಅದಾದಮೇಲೆ ರೋಡ್ ಬಂದಿದ್ದನ್ನು ಚೆಲ್ತಾ ಇದ್ನೆಲ್ಲ ಕ್ಲೀನಿಕ್ಕೆ. ಎಷ್ಟು ಕೆ ಜಿನಪ್ಪ ಅಂದ್ರೆ 20 kg ಫ್ರೆಂಡ್ಸ್ ಟೋಟಲ್ ಜೋಳ ಚೆಲ್ತಾ ಇರೋದು. ಅದಾದಮೇಲೆ ಎಷ್ಟು ಪಾಯಿಂಟ್ ಆಯ್ತಪ್ಪ ಅಂದರೆ ಇವತ್ತು ಬಂದು ಟೋಟಲ್ 13 ಪಾಯಿಂಟ್ ಆಗಿದೆ ಫ್ರೆಂಡ್ಸ್. ಬದನೆಕಾಯಿ ಗಿಡ ಮತ್ತು ಜೋಳಕ್ಕೆ ರೋಡ್ ಹೊಡ್ತಿದ್ದೆಲ್ಲ ಸೇರಿ. ಇನ್ನೂ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡೋಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.